ಹಾಯ್ ಸ್ನೇಹಿತರೆ, ನಾನು ಏಕಾಂತ್ ಹಿರಿಯೂರು. ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗ್ಲ ಹೋಬಳಿಯಲ್ಲಿ ಬರುವಂತಹ ಹೊದಿಕೆರೆ ಸಿದ್ದಪ್ಪನ ಜಾತ್ರೆ ನಡೀತಾ ಇದೆ. ಹಿರಿಯೂರಿಂದ 28 ಕಿಲೋಮೀಟರ್ ಹೊದಿಕೆರೆ ಇದೆ. ಹಿರಿಯೂರು ಮತ್ತೆ ಚಿತ್ರದುರ್ಗ ನಡುವೆ NH4 ಈಗ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 48 ಇದೆ. ಐಮಂಗ್ಲದಲ್ಲಿ ಇಳಿದು 6 ಕಿಲೋಮೀಟರ್ ಒಳಗಡೆ ಹೋದ್ರೆ ಸಿದ್ದಪ್ಪನ ಜಾತ್ರೆ ನಡೆಯುತ್ತೆ. ಅಲ್ಲಿ ಹೊದಿಕೆರೆಯಲ್ಲಿ ನೋಡ್ಕೊಂಡು ಬರೋಣ, ಬನ್ನಿ ಎಲ್ಲ ಸಿದ್ದಪ್ಪನ ದರ್ಶನ ಮಾಡೋಣ. ಹೊದಿಕೆರೆಗೆ 6 ಕಿಲೋಮೀಟರ್ ಐಮಂಗ್ಲದಿಂದ ಹೋಗ್ಬೇಕು. ತುಂಬಾ ಗಾಡಿಗಳು ಹೋಗ್ತವೆ. ಆಟೋದಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಯಾವ್ದಾನ ಒಂದ್ ಗಾಡಿ ಕೈ ಹಾಕೊಂಡು ನಾವು ಹೊದಿಕೆರೆಗೆ ಹೋಗೋಣ. ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲಿ ಜಾತ್ರೆ ನಡೆಯುತ್ತೆ. ಚಿತ್ರದುರ್ಗದಲ್ಲಿ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಜಾತ್ರೆ ಬಿಟ್ರೆ ಅತಿ ಹೆಚ್ಚು ಜನ ಸೇರುವಂತ ಒಂದು ಪ್ಲೇಸ್ ಅಂದ್ರೆ ಜಾತ್ರೆ ಅಂದ್ರೆ ಅದು ಹೊದಿಕೆರೆ ಸಿದ್ದಪ್ಪನ ಜಾತ್ರೆ ಅಂತ ಹೇಳಿ. ಈಗ ಹಿಂದೆ ಒಂದ್ ಗಾಡಿ ಬರ್ತೈತೆ, ನೋಡೋಣ. ಗಾಡಿ ಕೈ ಹಾಕ್ತೀನಿ, ನಿಲ್ಲಿಸ್ತಾರೇನ. ಸ್ಟಾಪ್ ಹೊದಿಕೆರೆ ಬರುತ್ತೆ. ಗಾಡಿ ಬರ್ತಾ ಇದೆ, ಟ್ಯಾಕ್ಟ್ರಿ ಹತ್ನ ಅಂತ ಹೇಳ್ಬಿಟ್ಟು ಮೈಕ್ ಕನೆಕ್ಟರ್ ಮುಟ್ಕೊಂಡೋಗ್ಬಿಟ್ಟು ವಾಯ್ಸ್ ಕ್ಲಿಯರ್ ಹೆಂಗ್ ಬರುತ್ತಾ ನೋಡಿ, ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಈ ಸಿದ್ದಪ್ಪ ಆಂಧ್ರ ಪ್ರದೇಶದ ಹೇಮಾವತಿಯಿಂದ ಹೊದಿಕೆರೆಗೆ ಬಂದು ನೆಲೆಸಿದ್ದಾರೆ ಅಂತ ಜನಪದರು ಹೇಳ್ತಾರೆ. ಇಲ್ಲಿ ನೊಣಬಿ ಅಂತ ಒಂದು ಗ್ರಾಮ ಬರುತ್ತೆ. ಅದನ್ನ 7 ಜನ ಗೌಡ್ರು ಆಳ್ತಿರ್ತಾರೆ. ಆ ಗೌಡ್ರಿಗೆ ಮಕ್ಳಿರಲ್ಲ. ಆಂಧ್ರ ಪ್ರದೇಶದ ಹೇಮಾವತಿಯಲ್ಲಿ ಸಿದ್ದಪ್ಪ ಏಂಜೇರಿ ಸಿದ್ಧರು ಅಂತಂದು ವಾಸ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಚಿಕ್ಕಗೌಡ ಮಲ್ಲೇಗೌಡ ಹೋಗಿ ಕೇಳ್ತಾರೆ. ಗೌಡಿಗೆ ಅಲ್ಲೊಂದು ಅನಾಥ ಮಗು ಸಿಗುತ್ತೆ. ಅನಾಥ ಮಗುನ ಪರದೇಶಿ ನಿಂಗಣ್ಣ ಅಂತ ಕರೀತಾರೆ. ಆಗ ಏಂಜೇರಿ ಸಿದ್ಧರು ಹೇಳ್ತಾರೆ, ಈ ಮಗುನ ತಗೊಂಡೋಗಿ ಸಾಕಿ ನಿನಗೆ ಹೆಣ್ಮಕ್ಳು ನಿಂಗಣ್ಣಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಂದು ಹೇಳ್ತಾರೆ. ಅವ್ರಂಗೆ 7 ಜನ ಹೆಣ್ಮಕ್ಳು ಹುಡ್ತಾರೆ. ಪರದೇಶಿ ನಿಂಗಣ್ಣಗೆ ಕೊಟ್ಟು ಮದುವೆ ಮಾಡಲ್ಲ. 1 2 3 ಜನ 4 ಜನ 5 6 ಜನನ ಮದುವೆ ಮಾಡ್ಕೊಟ್ಟು ಗೌಡ ಮತ್ತೆ 7ನೇ ಮಗಳಿರ್ತಾಳೆ. ಆ ಸಂದರ್ಭದಲ್ಲಿ ಅವಳದು ಮದುವೆ ನಿಶ್ಚಯ ಮಾಡ್ತಾರೆ. ಅವಾಗ ಸಿದ್ದಪ್ಪಗೆ ಒಂದು ಷರತ್ತು ವಿಧಿಸ್ತಾನೆ. ಏನಪ್ಪಾ ಅಂತಂದ್ರೆ 100 ಎಕರೆಯಲ್ಲಿ ಬೆಳೆದಂತ ಜಾಲಿ ಮರ ಅದನ್ನೆಲ್ಲ ಕಡಿದ್ಬಿಟ್ಟು ಒಂದೇ ದಿವಸಕ್ಕೆ ಬಿತ್ತನೆ ಮಾಡಂಗೆ ಪರಿವರ್ತನೆ ಮಾಡ್ಬೇಕಂತ ಹೇಳ್ತಾರೆ. ಅವಾಗ ಸಿದ್ದಪ್ಪನ ಒಂದು ಮಹಿಮೆಯಿಂದ ಪರದೇಶಿ ನಿಂಗಣ್ಣ ಮರನೆಲ್ಲ ಕಡ್ದು ಹೊಲ ಬಿತ್ತನೆ ಮಾಡಂಗೆ ಪರಿವರ್ತನೆ ಮಾಡ್ತಾನೆ. ಆದ್ರೂ ಕೂಡ ಗೌಡ ಮದುವೆ ಮಾಡಕ್ಕೆ ಒಪ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಸಿದ್ದಪ್ಪನ ಮರೆ ಹೋಗ್ತಾನೆ ಪರದೇಶಿ ನಿಂಗಣ್ಣ. ಸಿದ್ದಪ್ಪ ಬಂದ್ಬಿಟ್ಟು ಈ ಊರು ನಾಶ ಆಗ್ಲಿ, ಇಲ್ಲಿನ ಜನಗಳೆಲ್ಲ ಶಿಲೆ ಆಗ್ಲಿ ಅಂತಂದು ಶಾಪ ಕೊಡ್ತಾರೆ. ಅವಾಗ ಇಲ್ಲಿ ಹೊದಿಕೆರೆ ಬಂದ್ಬಿಟ್ಟು ಇಲ್ಲಿ ಒದ್ದಿ ಪೆಳೆ ಅಂತ ಒಂದು ಪೆಳೆ ಇರುತ್ತೆ, ಅಲ್ಲಿ ಉಳ್ಕಂತಾನೆ. ಅವರು ತುಂಬಾ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದ ಸಂದರ್ಭದಲ್ಲಿ ಅವ್ರ ಹತ್ರ ಒಂದು ತ್ರಿಶೂಲ ಇರುತ್ತೆ. ಆ ತ್ರಿಶೂಲನ ಭೂಮಿಗೆ ಚುಚ್ಚಿದಾಗ ನೀರ್ ಚಿಮ್ಮುತ್ತೆ. ಅದೇ ಆ ಬಾವಿ ಈಗಲೂ ಕೂಡ ಇಲ್ಲಿ ತುಂಬಾ ಪ್ರಸಿದ್ಧಿ ಹೊಂದಿದೆ. ಬಾವಿನೆಲ್ಲ ನೋಡ್ಬೋದು ಈಗಲೂ ಕೂಡ. ಬಾವಿಯಲ್ಲಿ ವರ್ಷ ಪೂರ್ತಿ ನೀರೇ ಇರ್ತಾವಂತೆ. ಆದ್ರೆ ಹಬ್ಬದ ಸಂದರ್ಭದಲ್ಲಿ, ಜಾತ್ರೆ ಸಂದರ್ಭದಲ್ಲಿ ನೀರೆಲ್ಲ ಖಾಲಿ ಆಗ್ತಾವಂತೆ. ಇನ್ನ ಜನಪದರು ಹೇಳ್ತವ್ರೆ. ಈಗ ಮಂಡೇಶ್ವರಿ ಮುಕ್ತಿ ಅಂತ ಮಾಡ್ತಾರೆ. ಮಂಗಳವಾರ ದಿನ ಒಂದು ಸ್ವಲ್ಪ ಆದರೂ ನೀರಿಲ್ದಾಗೆ ಖಾಲಿ ಆಗ್ತದೆ. ಮತ್ತೆ ಮಾರನೇ ದಿನ ಈ ಬುಧವಾರ ದಿನ ಇದು ಗಂಗಾ ದೇವತೆ ಮಾಡಿಬಿಟ್ಟು ಗೋಕಳಿ ಆಡಿ ಅವತ್ತು ಮತ್ತೆ ಮಾರನೇ ದಿನ ಮಳೆ ಇದು ನೀರು ಬರ್ತದೆ. ಅದೇ ಮಂಗಳವಾರ ದಿನ ನೀರಿಲ್ದಂಗೆ ಖಾಲಿ ಜಾತ್ರೆ ಅಲ್ಲ, ಒಟ್ಟು ಮಾಮೂಲಾಗಿ ನೀರು ಬಂದೇ ಬರ್ತದೆ. ಒಟ್ಟು ಜಾತ್ರೆ ದಿನ ಮಂಗಳವಾರ ದಿನ ನೀರು ಖಾಲಿ. ಮತ್ತೆ ಮಾರನೇ ದಿನ ಬುಧವಾರ ಗಂಗಾ ದೇವತೆ ಮಾಡಿಬಿಟ್ಟು ಮಾರದಿನ ಮಾಮೂಲು ಸ್ವಲ್ಪ ಅಂದ್ರೆ ನೀರು ಬರ್ತದೆ. ನಮ್ಮನೇಲಿ ದೇವರು ಸಿದ್ದಪ್ಪ, ದೇವ್ವ, ಪಿಶಾಚಿ ಮತ್ತೆ ಜರ ಸುಳಿ ಬಂದರೆಲ್ಲ ಈ ನೀರು ಹಾಕೊಂಡ್ರೆ ಎಷ್ಟು 100ಕ್ಕೆ 100 ಉತ್ತಮ ಆಗ್ತದೆ. ಮತ್ತೆ ಎಲ್ಲಾರು ದೆವ್ವ ಬಂದರೂ ಬಿಟ್ಟು ಹೋಗೈತೆ, ಜರ ಸುಳಿಯನ್ನು ಬಿಟ್ಟು ಹೋಗೈತೆ. ಅಷ್ಟು ಪವಿತ್ರದಂತ ನೀರು. ಆಮೇಲೆ ಅದಕ್ಕೆ ಎಲ್ಲರೂ ಪ್ರತಿಯೊಂದು ಜನನು ಸ್ನಾನ ಮಾಡ್ತಾರೆ. ಎಂತ ಜ್ವರ ಬಂದ್ರು ನೀರು ಹಾಕೊಂಡ್ರು ಇದಕ್ಕೆ ನೀರು ಹಾಕಿದ್ರೆ ಎಷ್ಟು 100ಕ್ಕೆ ಒಂದು 50% ಅಂತೂ ಕಮ್ಮಿ ಆಗ್ತದೆ.
ಅಲ್ಲಿ ಕಾಯಿ ಹೊಡಿಸ್ಬೇಕಂದ್ರೆ ಟಿಕೆಟ್ ತಗೋಬೇಕು. ಇಲ್ಲಿ ಟಿಕೆಟ್ ಕೊಡ್ತಾರೆ ಮೇಡಮು. ಟಿಕೆಟ್ ಇದ್ದವ್ರಿಗೆ ಮಾತ್ರ ಕಾಯಿ ಹೊಡಿಯೋದು. ಅಲ್ಲಿ ಟಿಕೆಟ್ ತಗೊಂಡ್ ಬಂದು ಇಲ್ಲಿ ಕಾಯಿ ಹೊಡಿಸ್ಬೇಕು. ಇಲ್ಲಿ ತುಂಬಾ ಬಿಸಿಲೈತೆ ಗುರು, ಅದಕ್ಕೆ ಮಜ್ಜಿಗೆ ಕೊಡ್ತವ್ರೆ ದಾನಿಗಳು ಭಕ್ತರು ತಣ್ಣಗಿರ್ಲಿ ಅಂತಂದು ಹೇಳ್ಬಿಟ್ಟು. ತೇರ್ ನೋಡಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ ಭಕ್ತ ಸಾಗರ. ಸಿದ್ದಪ್ಪ ಭಕ್ತರ ಒಂದು ಬೇಡಿಕೆಯನ್ನು ನಿಂತಲ್ಲೇ ತೀರಿಸುವಂತಹ ಒಂದು ಪವಾಡ ಪುರುಷ ಅಂತ ಇಲ್ಲಿನ ಸ್ಥಳೀಯರು ಇರ್ತಾರೆ. ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.